you. May I now request President of KLE Society, Shri Mantesh Korgiri sir, to felicitate guest of honor for today's function, Dr. Parvez K. Khan, Managing Trustee and Chief Cardiologist, Ruby Hall Clinic, Pune. ಇಂದಿನ ಸಮಾರಂಭದಲ್ಲಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಿರುವ ಕೆಎಲ್ಇ ಸಂಸ್ಥೆಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಪ್ರಭಾಕರ್ ಕೋರಿ ಅವರಿಗೆ ಮುಖ್ಯ ಅತಿಥಿಗಳು ಹಾಗೂ ಎಲ್ಲ ಗಣ್ಯರು ದೀಪ ಬೆಳಗಿಸುವ ಮೂಲಕವಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಬದುಕಿನ ಸೂರವನ್ನು ಒದಗಿಸಿ ಬೆಳಕಾಗಿದ್ದು ಅವರ ಅನುಪಮ ಸೇವೆಗಳಲ್ಲಿ ಒಂದು. ತಮ್ಮ ದಿಟ್ಟ ನೇರ ಸ್ಪಷ್ಟ ನುಡಿಗಳಿಂದ ನ್ಯಾಯ ಒದಗಿಸುತ್ತಾ ಬಂದಿರುವ ಅವರು ಜನತೆಯ ಧ್ವನಿಯಾಗಿ ಸಾಮಾಜಿಕ ನ್ಯಾಯವನ್ನು ಒದಗಿಸುತ್ತಿದ್ದಾರೆ. ಹಿಂದುಳಿದ ಕೊಳಗೇರಿ ಪ್ರದೇಶ ಜನರ ಕಲ್ಯಾಣಕ್ಕಾಗಿ ಕೈಗೊಂಡಿರುವ ನಿಮಿತ್ತ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಅವರು ಯೋಗ್ಯರಾಗಿ ಸಮಾಜ ಸೇವೆ ಅವರ ಬದುಕಿನ ಉಸಿರು. ಅಂತೆಯೇ ಇಂದು ಕೇಂದ್ರ ಸಚಿವರಾಗಿ ರಾಜ್ಯವನ್ನು ಪ್ರತಿನಿಧಿಸುತ್ತಿರುವುದು ಕೆಎಲ್ಇ ಸಂಸ್ಥೆಯ ಹಾಗೂ ನನ್ನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ನನ್ನ ಪ್ರೀತಿಯ ಮಿತ್ರ ಇಂದು ಕೆಎಲ್ಇ ಸಂಸ್ಥಾಪಕ ದಿನಾಚರಣೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಅಮೂಲ್ಯ ಕ್ಷಣಗಳು ನಮಗೆ ಮೀಸಲಾಗುತ್ತಿರುವುದು ನಮಗೆಲ್ಲರಿಗೆ ಹೆಮ್ಮೆ ತಂದಿದೆ. ಅವರಲ್ಲಿ ಕೆಎಲ್ಇ ಸಂಸ್ಥೆ ಸಮಸ್ತ ಪರಿವಾರದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭದ ಗೌರವ ಅತಿಥಿಗಳಾಗಿ ಆಗಮಿಸಿರುವ ಬಹುತೇಕ ಪುಣೆಗೆ ಯಾರು ಗೊತ್ತದ, ಈ ಪುಣೆಯಲ್ಲಿ ಯಾರು ಗೊತ್ತದ ಆಸ್ಪತ್ರೆ ಸಲುವಾಗಿ ಅವರಿಗೆ ನನ್ನ ದೇಶದೊಳಗೆ ಎಲ್ಲರಿಗೂ ಗೊತ್ತದ. ಪುಣೆಯ ಅಖ್ಯಾತ ಹೃದಯ ತಜ್ಞರು ಹಾಗೂ ರುಬಿ ಹಾಲ್ ಕ್ಲಿನಿಕ್ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಪರ್ವೇಶ್ ಗ್ರಾಂಟ್ ಅವರು ಬಹುತೇಕ ನಮ್ಮ ದೇಶದಲ್ಲಿ ಅವರು ಆಸ್ಪತ್ರೆ ನಿಮ್ಮ ಪುಣೆಯಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಇಡೀ ದೇಶದಲ್ಲಿ ಮೊದಲನೇ ಕೆಲಸ ಆಸ್ಪತ್ರೆಯಲ್ಲಿ ಏನಿರಬಹುದು ಅಂದ್ರೆ ಪುಣೆ ರುಬಿ ಹಾಲ್ದಲ್ಲಿ ಬರೋದು. ಇವತ್ತು ಒಂದು ಇಕ್ವಿಪ್ಮೆಂಟ್ ಇರ್ಬೋದು, ಒಂದು ಹೊಸ ಶಸ್ತ್ರಚಿಕಿತ್ಸೆ ಇರ್ಬೋದು, ಇದನ್ನ ಏನ್ ನೋಡಿದ್ರೆ ಏನಾಗ್ತಿದ್ರೆ ಮೊದಲಿಂದ ಅದಕ್ಕಿಂತ ಮುಖ್ಯ ನನಗೆ ಬಹಳ ಅಭಿಮಾನದಿಂದ ಅನಿಸ್ತದ ಡಾಕ್ಟರ್ ಪರ್ವೇಜ್ ಅವರು ನಮ್ಮ ಜೆಎನ್ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿ. ಅದು ಬಹಳ ಮುಖ್ಯ. I'm very proud to welcome to you because you are proud of my student, ex-student, still you are student of this class. And is one of the sophisticated hospital in country, that is a Ruby in Pune. Sir, this is I think after your students' days, I think you are visiting first time Belgaum. So you tell your youth where you stand in Bucharest, where you are studying, where you are staying, and I think once again is the right time to yes. And what do you eat? So he was very fond of Belgaum also, and fond of this college also. And once again as a chief guest of this function. And last month I was with his hospital because he purchased so many new equipment which we cannot imagine also. Maybe in the first time in India, he is purchasing the fastest city. Is it correct? Fastest city? Fastest city in Asia.
The price of 5 seconds, just 5 seconds it will be ready. That will cost it, I think, how much cost it, Mr. Parvez? Only 24 crores. So, such a wonderful man, and he has his own name in health industry. And after a long time, and since very long time, I am waiting to call him to his old institution, let him see what is the campus now today. I think he will explain what is the. So I am very proud, sir, to welcome you, sir. And today I think his hospital is so big, almost 900 bed hospital in Pune, and almost all facilities, even including cancer department, everything. So once again, his hospital, more than 4 lakh angiography is done, 1 lakh angioplasty is done, 80,000 open heart surgery is done in his hospital. Compared to your hospital, sir, we are small because place is very small. And I once again welcome you, sir, behalf of my society, behalf of my KE family. I am very happy you are here. ಇಂದಿನ ಸಮಾರಂಭದ ಅಧ್ಯಕ್ಷರಾದ ವಹಿಸಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಬೈಲಹೊಂಗಲ ಕ್ಷೇತ್ರದ ಶಾಸಕರಾದ ಮಾನ್ಯ ಹಿರಿಯರಾದ ಮಾಂತೇಶ್ ಕವಲ್ಗಿಲ್ ಅವರನ್ನು ತಮ್ಮೆಲ್ಲರ ವತಿಯಿಂದ ಸ್ವಾಗತಿಸುತ್ತೇನೆ. ಇಲ್ಲಿ ಉಪಸ್ಥಿತರಿರುವ KLE ಸಂಸ್ಥೆ ಎಲ್ಲ ಆಡಳಿತ ಮಂಡಳದ ನಿರ್ದೇಶಕರು, ಕಾರ್ಯದರ್ಶಿಗಳು, ಅಜೀವ್ ಸದಸ್ಯರು ಎಲ್ಲರೂ ಸ್ವಾಗತಿಸಿದ್ದೇನೆ. ಎಲ್ಲ ಆಮಂತ್ರಿತ ಮನಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಪತ್ರಿಕೆ ಸಮೂಹ, ಮಾಧ್ಯಮದ ಎಲ್ಲ ಮಿತ್ರರು KLE ಸಂಸ್ಥೆ ಪರವಾಗಿ ಸ್ವಾಗತಿಸುತ್ತೇನೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷ ಸಾಧನೆ ಮಾಡಿದ KLE ಧ್ವಜವನ್ನು ವಾನೆತ್ತರಕ್ಕೆ ಹಾರಿಸಿ ಪ್ರಶಸ್ತಿ ಸ್ವೀಕರಿಸುವ ಆಗಮಿಸಿರುವ ನಮ್ಮ ಸಂಸ್ಥೆ ವಿದ್ಯಾರ್ಥಿನಿಯರಿಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಸಂಸ್ಥೆ ವಿವಿಧ ಕಾಲೇಜುಗಳ ಆಗಮಿಸಿರುವ ಪ್ರಿನ್ಸಿಪಾಲ್ ಮತ್ತು ಶಿಕ್ಷಕರ ವರ್ಗವನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಈ ಸಮಾರಂಭ ನನಗೆ ಐತಿಹಾಸಿಕ ಅನಿಸಿದೆ. KLE ಸೊಸೈಟಿ ಹುಟ್ಟಿ 108 ವರ್ಷ ಮುಗಿಸಿ 109ರಲ್ಲಿ ನಾವು ಕಾಲಿಡ್ತಾ ಇದ್ದೀವಿ. ಈ ಸಂಸ್ಥೆ ಹೋದ್ರೆ 109 ವರ್ಷದಿಂದ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಭಾಗದಲ್ಲಿ ಶಿಕ್ಷಣದ ಕೊರತೆ ಎಷ್ಟಿತ್ತಂದ್ರೆ, ಈ ನಾವು ಸಪ್ತ ಋಷಿಗಳು ಏನಂತ 7 ಜನ, ಅವ್ರು 7 ಜನ ಬೇರೆ ಬೇರೆ ಸ್ಥಳದಲ್ಲಿ ಇದ್ರು, ಬೇರೆ ಬೇರೆ ಸ್ಥಳದಿಂದ ಬಂದವರು. ಬೆಳಗಾವಿ ಜಿಲ್ಲೆಯವರು ಇದ್ರು, ಬಿಜಾಪುರ ಜಿಲ್ಲೆಯವರು ಒಬ್ಬರಿದ್ರು, ಧಾರವಾಡ ಜಿಲ್ಲೆಯವರು ಒಬ್ಬರಿದ್ರು. ಹೀಗೆ ಬೇರೆ ಬೇರೆ ಸ್ಥಳದಿಂದ ಅವರು ಪುಣೆಯಲ್ಲಿ ಫರ್ಗ್ಯೂಸನ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಅವರು ಜೀವನದಲ್ಲಿ ಓದಲಿಕ್ಕೆ ಬಹಳಷ್ಟು ಕಷ್ಟ. ಆ ಕಾಲದಲ್ಲಿ ಶಿಕ್ಷಣ ಒಂದು ಬಹಳ ಕೊರತೆ ಪರಿಸ್ಥಿತಿ ಇತ್ತು ಮತ್ತು ಶಿಕ್ಷಣ ಕೇವಲ ಜನರಿಗೆ ಮೀಸಲಾಗಿತ್ತು ಆ ಕಾಲದಲ್ಲಿ. ಈ 7 ಜನ ಬಹಳಷ್ಟು ಹಾರ್ಡ್ ವರ್ಕ್ ಮಾಡಿ ಅಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ. ಅವ್ರಿಗೆ ಎಷ್ಟು ತೊಂದರೆ ಇತ್ತಂದ್ರೆ ಬಹುತೇಕ ನೀವು ಕೇಳಿರ್ಬೋದು, ಗೋಕಾಕ್ನಲ್ಲಿ ಮಮದಾಪುರ ಅಂತ ಒಂದು ಹಳ್ಳಿ. ಆ ಮಮದಾಪುರ ಹಳ್ಳಿಯಿಂದ ಒಬ್ಬ ವಿದ್ಯಾರ್ಥಿ ಬಂದಿರ್ತಾನೆ. ಇಡೀ ಬೆಳಗಾವಿ ಜಿಲ್ಲೆಗೆ ಆ ಕಾಲದಲ್ಲಿ ನಾ ಹೇಳೋದು 1910 ಇರ್ಬೋದು, 8 ಅಥವಾ 10. ಆ ಕಾಲದಲ್ಲಿ ಇಡೀ ಜಿಲ್ಲೆಗೆ ಮುಲ್ಕಿ ಪರೀಕ್ಷೆ ಅಂದ್ರೆ 7ನೇ ಪರೀಕ್ಷೆ, ಮುಲ್ಕಿ ಪರೀಕ್ಷೆ ಅಂತ ಇಡೀ ಜಿಲ್ಲೆಗೆ ಮೊದಲನೇ ರ್ಯಾಂಕ್ ಬಂದಿರ್ತಾನೆ. ಇರೋದು ಬೆಳಗಾವಿಯಲ್ಲಿ 2 ಸ್ಕೂಲು. ಒಂದು ಸರ್ದಾರ್ ಹೈಸ್ಕೂಲು, ಅದು ಜಮೀನ್ದಾರು ಸರ್ದಾರ್ ಅವ್ರ ಮೀಸಲಾಗಿತ್ತು. ಮತ್ತೊಂದು ಸೆಂಟ್ ಪಾಲ್ಸ್ ಅಂದ್ರೆ ಮಿಷನರಿ. ಬೆಳಗಾವಿ ಇದು ಬ್ರಿಟಿಷ್ ಕಾಲದ ಆರ್ಮಿ ಹೆಡ್ ಕ್ವಾರ್ಟರ್ ಇರೋದ್ರಿಂದ ಅವ್ರ ಆಫೀಸರ್ ಮಕ್ಕಳಿಗೆ ಅಷ್ಟೇ ಶಿಕ್ಷಣ ಕೊಡ್ತಾ ಇದೆ. ಸರ್ದಾರ್ ಹೈಸ್ಕೂಲ್ಗೆ ಅವ್ನು ಬರ್ತಾನೆ, ಅವನು ಕೇಳ್ತಾನೆ, ನನಗೆ 7ನೇ ದಿನ ಮುಲ್ಕಿ ಪರೀಕ್ಷೆ ಫಸ್ಟ್ ಆಗಿದ್ದೀನಿ, ನಾನು ಈ ವಿದ್ಯಾರ್ಥಿಗಳು ಬಹಳಷ್ಟು ಕಿವಿ ಮಾತು ಹೇಳಲಿಕ್ಕೆ ಯಾವ ಫಸ್ಟ್ ಬಂದಿರ್ತಾನೆ ಇಡೀ ಜಿಲ್ಲೆಗೆ, ಅವನ ಪರಿಸ್ಥಿತಿ ಏನಾಗಿತ್ತಲ್ಲ ಆ ಕಾಲದಲ್ಲಿ ಹೇಳ್ತಾ ಇದೆ. ಅವ್ನಿಗೆ ಹೋದ್ರೆ ಹೆಡ್ ಮಾಸ್ತರ್ ಹೇಳ್ತಾನೆ, ನಿಮ್ಮಂತವ್ರಿಗೆ ಏನಪ್ಪಾ, ನೀನ್ ಏನ್ ಮಾಡ್ತೀಯ, ನಿನ್ ತಂದೆ ಏನ್ ಮಾಡ್ತಾನ, ನಿನ್ ತಾಯಿ ಏನ್ ಮಾಡ್ತಾನೋ. ನನ್ನ ತಂದೆ ತೀರ್ ಹೋಗಿದ್ದಾನಂತ. ನಿಮ್ ತಾಯಿ ಏನ್ ಮಾಡ್ತಾನೆ? ನಮ್ಮ ತಾಯಿ ಬಟ್ಟೆಗೆ ಬಣ್ಣ ಹಾಕುವ ಉದ್ಯೋಗ ಮಾಡ್ತಾನೆ, ಬಟ್ಟೆಗೆ ಬಣ್ಣ ಹಾಕುವ ಉದ್ಯೋಗ ಮಾಡ್ತಾನೆ. ಅದಕ್ಕೆ ನಾವು ಬಡವ್ರಿ ಅಲ್ಲಿಂದ ಬಂದಿದ್ದಾರೆ, ಇಡೀ 3 ಜನ ನನಗೆ ದುಡ್ಡು ಕೊಟ್ಟು ದುಡ್ಡು ಕಳಿಸ್ತಾರೆ ಶಿಕ್ಷಣ ಕೊಡಲಿಕ್ಕೆ.
ಅದಕ್ಕೆ ಬಂದಿದೆ ನನ್ನ ಅಡ್ಮಿಷನ್ ಕೊಡ್ರಿ ಅಂತ ಕೇಳಿದಾಗ ಅವಳು ಹೆಡ್ ಮಾಸ್ತರ್ ಅವ್ರಿಗೆ ಹೇಳ್ತಾರೆ, ಪ್ರಿನ್ಸಿಪಲ್ ಹೆಡ್ ಮಾಸ್ತರ್, ಇಲ್ಲ ಇದು ಶಾಲೆ ನಿಮ್ಮಂತವ್ರಿಗೆ ಮೀಸಲಿಲ್ಲ, ಇಲ್ಲ ಅಡ್ಮಿಷನ್ ಕೊಡೋಕ್ಕಾಗಲ್ಲ. ನೋಡಿ ಆ ವಿದ್ಯಾರ್ಥಿಗೆ ಏನ್ ಭಾವನೆ ಆಗಿರ್ಬೋದು. ಅವನು ಮುಂದೆ ಬೇರೆ ಊರಿಗೆ ಹೋಗಿ ಅಲ್ಲಿ ಶಿಕ್ಷಣ ಪಡೆದು ಪುಣೆಗೆ ಹೋಗ್ತಾನೆ, ಪುಣೆದಲ್ಲಿ ಗ್ರಾಜುಯೇಟ್ ಆಗ್ತಾನೆ, ಡಬಲ್ ಗ್ರಾಜುಯೇಟ್ ಆಗ್ತಾನೆ. ಅವ್ರು ಎಲ್ಲ ಅಂತ ಕಾಲದಲ್ಲಿ ನೌಕರಿ ಚೆನ್ನಾಗಿ ಸಿಗ್ಬೋದಾಗಿತ್ತು 7 ಜನರಿಗೆ. ಯಾಕಂದ್ರೆ ಆ ಕಾಲದಲ್ಲಿ ಕಲೆಕ್ಟರ್ನ ಡೆಪ್ಟಿ ಕಮಿಷನರ್ ಅಂತೀವಲ್ಲ, ಡೆಪ್ಟಿ ಕಮಿಷನರ್ ನೌಕರಿ ಸಿಗ್ಬೇಕಾದ್ರೆ MA ಆಗಿದ್ದರೆ ಸಾಕಾಗಿತ್ತಾಳೆ ಅಥವಾ BA ಆಗಿದ್ರೆ ಸಾಕಾಗಿತ್ತು. ಅವ್ರು 7 ಜನ ಚಲೋ ಉದ್ಯೋಗ ಸಿಗಬಹುದಾಗಿತ್ತು. ಆದ್ರೆ ಅವ್ರು 7 ಜನ ಹೋಗ್ಲಿಲ್ಲ. ಯಾಕಂದ್ರೆ 7 ಜನರಿಗೆ ಬಹಳಷ್ಟು ಕಷ್ಟ ಆಗಿತ್ತು ಶಿಕ್ಷಣ ತಗೊಳ್ಳಿಕ್ಕೆ, ಅಡ್ಮಿಷನ್ ತಗೊಳ್ಳಿ. ಅವ್ರು 7 ಜನ ಈ ಸಮಾಜ ಉದ್ಧಾರ ಆಗ್ಬೇಕಾದ್ರೆ ಶಿಕ್ಷಣದಿಂದ ಸಾಧ್ಯ ತಿಳ್ಕೊಂಡು 1915ರಲ್ಲಿ ಬಂದು ಇಲ್ಲಿ ಕಿಲ್ಲಿಯಲ್ಲಿ ಒಂದು ಬಾಡಿಗೆ ಮನೆ ತಗೊಂಡು ಫಸ್ಟ್ ಶಾಲೆಯನ್ನು ಪ್ರಾರಂಭ ಮಾಡಿದ್ದು ಈ 7 ಜನ. ಅವರೇ ಸ್ವತಃ ಶಿಕ್ಷಕರಾಗ್ತಾರೆ, ಬೇರೆ ಪಗಾರ ಇಲ್ಲಿ ದುಡ್ಡು ಕೊಡೋದಿಲ್ಲ. ಅವ್ರು 7 ಜನ ಸ್ವಂತ ಶಿಕ್ಷಕರಾಗಿ ಹಳ್ಳಿಗೆ ಬಡವ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಇಟ್ಕೊಂಡು ಈ ಶಾಲೆಯನ್ನು ಪ್ರಾರಂಭ ಮಾಡಿದ ಆ ಶಾಲೆ ಇವತ್ತು 109 ವರ್ಷದಲ್ಲಿ ಕಾಲ ಇಡ್ತಾ ಇದೆ. ಅದು ಬಹಳ ಮುಖ್ಯ. ನೋಡಿ, ಜಾತ್ಯತೀತವಾಗಿ ಭಾಷಾತೀತವಾಗಿ ಈ ಸಂಸ್ಥೆ 109 ವರ್ಷ ಶಿಕ್ಷಣ ಕೊಡ್ತಾ ಇದೆ. ಎಂತೆಂಥ ವಿದ್ಯಾರ್ಥಿಗಳು ಅಂತ ಯಾರು ಮಾಡಿದ್ದಾರೆ? ರಾಜಕೀಯ ವಿದ್ಯಾರ್ಥಿಗಳು ಇರ್ಬೋದು, ರಾಜ್ಯದ ಸಂರಕ್ಷಣಾ ನೇವಿ ಚೀಫ್ ನಮ್ಮ ಲಿಂಗರಾಜ್ ಕಾಲೇಜ್ ವಿದ್ಯಾರ್ಥಿ ಆಗಿದ್ದ. ಎಷ್ಟು ಮಂದಿ ವಿದ್ಯಾರ್ಥಿಗಳು ಈ ಸಂಸ್ಥೆ ಬೇಕಿರೋದ್ರ ಲಿಂಗರಾಜ್ ಕಾಲೇಜಲ್ಲಿ ಬಹುತೇಕ ನೀವು ಕೇಳಿರ್ಕಿಲ್ಲ, ಬ್ಯಾರಿಸ್ಟರ್ ನಾಥ್ ಪೈ ಅಂತಿದ್ರು, ಸೋಷಿಯಲಿಸ್ಟ್ ಪಾರ್ಟಿ ಗ್ರೇಟ್ ಪರ್ಸನಾಲಿಟಿ. ಅವನು ನಮ್ಮ ವಿದ್ಯಾರ್ಥಿ. ಇವತ್ತು